PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು. ಸ್ಟಡಿ ಯುವರ್ ಓನ್ ಮೈಂಡ್. ಬೇರೆಯವ್ರ ಮನಸ್ಸನ್ನೆಲ್ಲ ಓದೋದು, ನಮ್ಮ ಮನಸ್ಸನ್ನು ನಾವು ಸ್ಟಡಿ ಮಾಡೋದು ಧ್ಯಾನ ಯೋಗದ ಒಂದು ಹಂತ. ಮನಸ್ಸು ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತಾ ನಾವು ಯೋಗಿ ಆಗ್ತೀವಿ. ಯಾಕೆಂದ್ರೆ ಮನಸ್ಸನ್ನ ನಮಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ತೀವಿ. ಮೈಂಡ್ ಈಸ್ ಅನ್ ಇನ್ಸ್ಟ್ರೂಮೆಂಟ್. ಅದೊಂದು ಇನ್ಸ್ಟ್ರೂಮೆಂಟ್. ಅದು ಆ ಉಪಕರಣವನ್ನು ನಾನು ನನಗೆ ಹೇಗೆ ಬೇಕೋ ಬಳಸಬೇಕು. ನನಗೆ ಗೊತ್ತಿಲ್ಲದೆ ಇದ್ರೆ ಏನಾಗುತ್ತೆ, ಮನಸ್ಸು ನಮ್ಮನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಆಗುತ್ತೆ. ನಮ್ಮ ಶಕ್ತಿಯನ್ನೆಲ್ಲ ಹೀರಿ ಮನಸ್ಸು ಚೆಲ್ಲುತ್ತೆ, ವ್ಯರ್ಥ ಮಾಡ್ತಾ ಇರುತ್ತೆ. ಹೊರಗಡೆ ನೋಡಿ, ಯುವಜನತೆ ಮನಸ್ಸಿನ ಕೈಯಲ್ಲಿ, ಮನಸ್ಸಿನ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕೆ? ಮೈಂಡ್ ಅನ್ನುವಂಥದ್ದು ವೆರಿ ಗುಡ್ ಸರ್ವೆಂಟ್, ಆದರೆ ವೆರಿ ಬ್ಯಾಡ್ ಮಾಸ್ಟರ್. ಎರಡೂ ಕೂಡ. ಮನಸ್ಸನ್ನ ಅರ್ಥ ಮಾಡಿಕೊಂಡ್ರೆ ಅದು ನಮಗೆ ಬಹಳ ಒಳ್ಳೆ ಸರ್ವೆಂಟು. ನಾವು ಹೇಳಿದ ಕೆಲಸ ಮಾಡಿಕೊಡುತ್ತೆ, ನಮಗೆ ಬಹಳ ಅನುಕೂಲ ಆಗುತ್ತೆ, ಜೀವನ ಸುಗಮ ಆಗುತ್ತೆ, ಸುಖಕರ ಆಗುತ್ತೆ. ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ನಾವು ಅದನ್ನ ಉಪಯೋಗಿಸಕ್ಕಾಗಲ್ಲ ಸರಿಯಾಗಿ. ಮನಸ್ಸನ್ನು ಸರಿಯಾಗಿ ಉಪಯೋಗಿಸಿಲ್ಲ ಅಂದರೆ ಅದು ನಮಗೆ ಹಾರ್ಮ್ಫುಲ್ ಆಗುತ್ತೆ, ಅಪಾಯಕಾರಿ ಆಗುತ್ತೆ. ಈಗ ಆ ಅಪಾಯಕಾರಿ ಸ್ಥಿತಿಯನ್ನೇ ದುಶ್ಚಟಗಳು, ದುರ್ವ್ಯಸನಗಳು, ಅದನ್ನೇನಂತ ಕರೀತಾರೆ, ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಪಾಪ ಎಲ್ಲ ವೀಕ್ ಆಗಿಬಿಟ್ಟಿದ್ದಾರೆ. ಯಾಕೆ? ಇವರು ಮನಸ್ಸನ್ನು ಉಪಯೋಗಿಸ್ತಾ ಇಲ್ಲ, ಮನಸ್ಸೇ ಇವರನ್ನು ಉಪಯೋಗಿಸ್ತಾ ಇದೆ. ಯಾಕೆ? ಇವರಿಗೆ ಯಮ, ನಿಯಮ, ಸಂಯಮ ಏನೂ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ. ಇನ್ನೇನಾಗುತ್ತೆ? ಯಾಕಿಲ್ಲ? ಇವ್ರಿಗೆ ಅದನ್ನು ಹೇಳ್ಕೊಡೋಕ್ಕೆ ಗುರುಗಳೇ ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅದಕ್ಕೆ ಹಿರಿಯರು ಹೇಳೋರು, ನಮಗೊಬ್ಬ ಗುರು ಇರಬೇಕು, ಹೇಳೋರು ಇರಬೇಕು, ಕೇಳೋರು ಇರಬೇಕು. ಏನು ಹೇಳಬೇಕು, ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ನಾವು ತಪ್ಪು ಮಾಡಿದ್ರೆ ಯಾಕೆ ತಪ್ಪು ಮಾಡಿದೆ ಅಂತ ಕೇಳೋರು ಇರಬೇಕು ಗುರುಗಳು. ತಪ್ಪು ಮಾಡಿದಾಗ ಕೇಳೋರಿಲ್ಲ, ಹೇಗೆ ಸರಿಯಾಗಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋರಿಲ್ಲ. ಆವಾಗ ನಾವೇನು ಮಾಡ್ತೀವಿ, ನಮಗೆ ಸರಿ ಅನಿಸಿದ್ದನ್ನು ಮಾಡ್ಕೊಂಡು ಹೋಗ್ತೀವಿ. ಈ ಜೀವನವನ್ನು ಭೋಗ ಜೀವನ ಅಂತ ಕರೀತಾರೆ. ಗುರುವಿನ ಬಳಿ ಹೋಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಎಲ್ಲವನ್ನ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನಾವು ನಮ್ಮ ಮನಸ್ಸನ್ನು ನಾವು ಉಪಯೋಗಿಸೋದನ್ನು ಕಲಿತಾಗ ಅದು ಯೋಗ ಜೀವನ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋದು, ತಸ್ಮಾತ್ ಯೋಗಿ ಭವಾರ್ಜುನ. ನೀನು ಯೋಗಿ ಆಗು, ಭೋಗಿ ಆಗಬೇಡ. ಭೋಗ ಅಂದರೆ ಅದು ರೋಗ, ಇಟ್ ಲೀಡ್ಸ್ ಟು ಡೆತ್. ಯೋಗ ಇಟ್ ಲೀಡ್ಸ್ ಟು ಬ್ಲಿಸ್. ದುಃಖವನ್ನು ನೀನು ದಾಟ್ಕೊಂಡು ಹೋಗ್ತೀಯ. ಇಲ್ಲದೇ ಇದ್ದರೆ ದುಃಖದಲ್ಲೇ ಸಿಕ್ಕಾಕೊಂಡಿರ್ತೀಯ, ಅಲ್ಲೇ ಸಿಕ್ಕಾಕೊಂಡು ಅಲ್ಲೇ ಇರ್ತೀಯ ಅಷ್ಟೇ. ನಿನಗೆ ದುಃಖವನ್ನು ದಾಟ್ಕೊಂಡು ಹೋಗೋಕೆ ಗೊತ್ತಿಲ್ಲ. ಯಾಕಂದರೆ ಮನಸ್ಸಿದೆ. ಆ ಮನಸ್ಸನ್ನು ನೀನು ಸರಿಯಾಗಿ ಉಪಯೋಗಿಸಿದ್ರೆ ಮಾತ್ರ ನೀನು ಅದನ್ನು ಕ್ರಾಸ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ನಮಗೆ ಈ ಧ್ಯಾನ ಅನ್ನುವಂಥದ್ದು ಬಹಳ ಉಪಯುಕ್ತವಾಗುತ್ತೆ. ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಧ್ಯಾನ ಮಾಡಬೇಕು. ಅಬ್ಸರ್ವ್ ಯುವರ್ ಮೈಂಡ್. ಮನಸ್ಸು ಏನು ಮಾಡುತ್ತೆ, ಯಾವಾಗ ಯಾವ್ಯಾವ ರೀತಿ ಚೇಂಜ್ ಆಗುತ್ತೆ, ಅದು ಯಾಕೆ ಚೇಂಜ್ ಆಗುತ್ತೆ, ಮನಸ್ಸಿಗೆ ಏನು ಬೇಕು. ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ. ಮನಸ್ಸು ಯಾವಾಗಾದರೂ ನಮಗೇನೋ ಒಂದು ಏನು ಹೇಳುತ್ತದು, ಏನೋ ಕೇಳುತ್ತೆ ನಮ್ಮನ್ನು. ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೇಳುತ್ತೆ ಮನಸ್ಸು. ಆವಾಗ ನಾವು ಕ್ವಶನ್ ಮಾಡಬೇಕಂತೆ, ನಿನಗೆ ಯಾಕೆ ಬೇಕು ಅಂತ. ಮನಸ್ಸು ಭಯ ಪಡಿಸುತ್ತೆ.
ಆವಾಗ ಮನಸ್ಸಿಗೆ ಹೇಳಬೇಕು, ನಿನಗೇನು ಬೇಕು ಅಂತ ಕೇಳಬೇಕಂತೆ. ಬೇರೆ ಯಾರನ್ನೋ ಕೇಳೋದಲ್ಲ, ನಮ್ಮ ಮನಸ್ಸಿನ ಜೊತೆ ನಾವು ಮಾತನಾಡಬೇಕು. ಅದನ್ನು ಇಂಟೀರಿಯರ್ ಅಥವಾ ಇಂಟರ್ನಲ್ ಕಾನ್ವರ್ಸೇಷನ್ ಅಂತ ಕರೀತಾರೆ. ಅಂತರಂಗದಲ್ಲಿ ನಾವು ಅದನ್ನು ಮಾತನಾಡಬೇಕು, ಮನಸ್ಸಿನ ಜೊತೆ ಮಾತನಾಡಿ ಮನಸ್ಸು ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಮನಸ್ಸಿಗೆ ಗೈಡ್ ಮಾಡಬೇಕು. ನಮಗೆ ಗುರುಗಳು ಶಾಸ್ತ್ರ ಕೊಟ್ಟಿರುವಂಥ ಜ್ಞಾನದಿಂದ ಮನಸ್ಸಿಗೆ ನಾವು ಗೈಡ್ ಮಾಡಬೇಕು, ಮನಸ್ಸು ಹೇಳ್ದಂಗೆ ನಾವು ಕೇಳೋದಲ್ಲ. ನಾವು ಸ್ಟೂಡೆಂಟ್ ಲೈಫಲ್ಲಿದ್ದಾಗ, ಅಂದರೆ ಆ ಕಾಲದಲ್ಲೇ ನಮಗೆ ಒಬ್ಬರು ಟೀಚರ್ ಹೇಳೋರು, ಒನ್ ಹು ರೂಲ್ ದ ಮೈಂಡ್ ಹು ರೂಲ್ಸ್ ದ ಹೋಲ್ ವರ್ಲ್ಡ್ ಅಂತ. ಈಗಲೂ ನೆನಪಿದೆ. ಏನಿದು, ಮನಸ್ಸನ್ನು ಆಳಿದ್ರೆ ಇಡೀ ಜಗತ್ತನ್ನು ಆಳ್ಬೋದಾ? ಎಸ್. ಆಮೇಲೆ ನೋಡಿದ್ರೆ ವೇದಾಂತ ಅದನ್ನೇ ಹೇಳ್ತಾ ಇದೆ, ಮಹಾತ್ಮರು ಅದನ್ನೇ ಹೇಳ್ತಾ ಇದ್ದಾರೆ. ಹೇಗಿದು ಮೈಂಡ್ಗೂ ವರ್ಲ್ಡ್ಗೂ ಏನು ಸಂಬಂಧ ಅಂದರೆ, ವೇದಾಂತ ಹೇಳುತ್ತೆ ಮೈಂಡ್ ಈಸ್ ದ ಕ್ರಿಯೇಟರ್ ಆಫ್ ದ ವರ್ಲ್ಡ್. ದಿಸ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ದ ಪ್ರೊಜೆಕ್ಷನ್ ಆಫ್ ಅವರ್ ಓನ್ ಮೈಂಡ್. ನಾವು ಏನು ಇವತ್ತು ಜಗತ್ತು ಅಂತ ನೋಡ್ತಾ ಇದ್ದೀವಲ್ಲ, ಜಗತ್ತು ಹೀಗಿದೆ ಹಾಗಿದೆ ಹೇಗೇಗೋ ಇದೆ, ಅದು ಹೇಗೇಗೋ ಇಲ್ಲ. ನಿಮ್ಮ ಮನಸ್ಸು ಹೇಗಿದೆಯೋ ನಿಮ್ಮ ಜಗತ್ತು ಹಾಗೇ ಇದೆ. ಕಬೀರ್ ದಾಸರು ಅಂತ ನೀವು ಕೇಳಿರ್ತೀರ, ಮಹಾತ್ಮರು. ಅವರೊಂದು ಮಾತು ಹೇಳ್ತಾರೆ, ಕೆಡುಕರನ್ನು ನಾ ಹುಡುಕುತ್ತಾ ಹೊರಟೆ. ಯಾರು ಕೆಟ್ಟವರು ಸೊಸೈಟಿಲಿ ಹುಡುಕ್ತಾ ಹೋದ್ರಂತ, ಕೆಡುಕರಾರು ಸಿಗಲಿಲ್ಲ, ಯಾರು ಸಿಗಲಿಲ್ಲ. ನನ್ನ ಮನವನ್ನು ನಾನೇ ನೋಡೆ, ನನಗಿಂತ ಕೆಡುಕರಿಲ್ಲ. ಅವ್ರು ಹೇಳಿದ ಮಾತು. ಇನ್ನು ಕಾಮನ್ ಪೀಪಲ್ ಏನು ಹೇಳಬೇಕು? ಸರಿ, ಅವರೇನೋ ಹೇಳಿದ್ರು. ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ವಿ ಕೆನಾಟ್ ಸಿ ಔಟ್ಸೈಡ್ ವಾಟ್ ವಿ ಆರ್ ನಾಟ್ ಇನ್ಸೈಡ್ ಅಂತ. ನಿನಗೆ ಒಳಗಡೆ ಪಾಪ ಇಲ್ಲ ಅಂದರೆ, ಪಾಪದ ಭಾವ ಇಲ್ಲ ಅಂದರೆ, ಹೊರಗಡೆ ನಿನಗೆ ಪಾಪಿನೇ ಕಾಣೋದಿಲ್ಲ. ಮತ್ತೇನು ಕಾಣುತ್ತೆ? ವಿವೇಕಾನಂದರು ಹೇಳಿದ್ರು, ದೀನ ನಾರಾಯಣ, ನಾರಾಯಣ, ದರಿದ್ರ ನಾರಾಯಣ, ರೋಗಿ ನಾರಾಯಣ, ಪಾಪಿ ನಾರಾಯಣ, ಯೋಗಿ ನಾರಾಯಣ, ಸಾಧು ನಾರಾಯಣ, ಅದೆಲ್ಲ ನಾರಾಯಣ ಯೇ ವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ನಿಷ್ಕಳೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತಃ ಶುದ್ಧೋ ದೇವ ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಶ್ಚಿತ್ ಯ ಏವಂ ವೇದ ಸ ವಿಷ್ಣುರೇವ ಭವತಿ ಸ ವಿಷ್ಣುರೇವ ಭವತಿ. ಇದು ವೇದ ಮಂತ್ರ. ಅಂದ್ರೇನು? ಇಲ್ಲಿ ಯಾರು ಇಲ್ಲಪ್ಪ, ಇರೋದೆಲ್ಲ ಪರಮಾತ್ಮ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಇಲ್ಲಿರೋದು ಯಾರು? ನಾನೇ ಎಲ್ಲ ಆಗಿದ್ದೀನಿ. ಇಲ್ಲಿರೋದೆಲ್ಲ ನಾನೇ. ಪರಮಾತ್ಮ ಹೇಳ್ತಾನೆ ನಾನೇ ಎಲ್ಲ. ಹೇಗೆ? ನಾವು ಮನಸ್ಸಿನ ಮೂಲಕ ನೋಡಿದಾಗ ಪ್ರಪಂಚ ಕಾಣ್ತಾ ಇದೆ. ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ಸೌಂಡ್ಸು, ಏನೇನೋ ಗುಣಗಳು, ತ್ರಿಗುಣಗಳು, ಒಳ್ಳೆಯವರು ಕೆಟ್ಟವರು, ಏನೇನೋ ಕಾಣ್ತಾ ಇದೆ. ನಿಮಗೆ ಒಂದು ಸೈನ್ಸ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಿಸಮ್ ಅಂತ ಬರುತ್ತೆ, ನಮಗೆ ಹೈಸ್ಕೂಲಲ್ಲಿ ಪಾಠ ಮಾಡೋರು ಟೀಚರ್ಸ್ ಗೊತ್ತಲ್ಲ. ಪ್ರಿಸಮ್ ಒಂದು ಬೆಳಕಿನ ಕಿರಣ ಪ್ರಿಸಮ್ ಮೂಲಕ ಹೊರಗೆ ಬಂದಾಗ ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಅಲ್ಲಿ ಮೂಡುತ್ತೆ. ಡೈರೆಕ್ಟ್ ಆಗಿದ್ದಾಗ ಬರೀ ಬೆಳಕಷ್ಟೇ, ಅದು ಪ್ಲೇನ್ ಲೈಟ್ ಅಷ್ಟೇ. ಅದು ಈ ಪ್ರಿಸಮ್ ಯಾವುದು ಅಂದರೆ ಮೈಂಡ್. ನಮ್ಮ ಮೈಂಡ್ ಪ್ಯೂರ್ ಆಗಿದ್ದಾಗ ಅದರ ರಿಫ್ಲೆಕ್ಷನ್ನು ಪ್ಯೂರ್ ಆಗಿರುತ್ತೆ. ಮೈಂಡ್ ವೈಟ್ ಆಗಿದ್ದಾಗ ರಿಫ್ಲೆಕ್ಷನ್ ವೈಟ್ ಆಗಿರುತ್ತೆ. ಮೈಂಡ್ ರೆಡ್ ಇದ್ದಾಗ ರೆಡ್ ರಿಫ್ಲೆಕ್ಷನ್ ಆಗುತ್ತೆ. ಬೆಳಕಿನ ತಪ್ಪ? ಮೈಂಡ್ ಇರೋದು ಹಾಗೆ. ಹಾಗಾಗಿ ಯಾರೋ ಒಬ್ಬರು ಶರಣರು ಹೇಳ್ತಾರೆ, ಮನಸ್ಸಿನಂತೆ ಮಹಾದೇವ ಅಂತ. ನಿನ್ನ ಮನಸ್ಸು ಹೇಗಿದೆಯೋ ಹಾಗಿದೆಯಪ್ಪ ನಿನ್ನ ಜಗತ್ತು. ಇದನ್ನೇ ಧ್ಯಾನ ಯೋಗ, ಜ್ಞಾನಯೋಗ ಎರಡು ಇಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. ನಾಲೆಡ್ಜು ಒಂದು ಕಡೆ, ಮೆಡಿಟೇಷನ್ನು, ಎರಡು ಜೊತೆಗೆ ಹೋಗಬೇಕು. ಜ್ಞಾನನೂ ಪಡ್ಕೋತಾ ಇರಬೇಕು ಶಾಸ್ತ್ರದಿಂದ, ಧ್ಯಾನನೂ ಮಾಡ್ತಾ ಇರಬೇಕು. ಅಧ್ಯಯನ ಮಾಡಬೇಕು, ಕೇಳಿ ತಿಳ್ಕೋಬೇಕು, ಧ್ಯಾನನೂ ಮಾಡಬೇಕು.
ಎರಡು ಜೊತೆ ಜೊತೆಗೆ ಹೋಗ್ತಾ 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 ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ. ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆದಾಗ ನಾವು ನೋಡೋ ಜಗತ್ತೇ ಪರಿವರ್ತನೆ ಆಗುತ್ತೆ. ನನ್ನಲ್ಲಿ ಪಾಪದ ಭಾವ ಇಲ್ಲ ಅಂದರೆ ಹೊರಗಡೆ ಪಾಪಿಗಳೇ ಕಾಣಲ್ಲ. ನನ್ನ ಮನಸ್ಸಿನಲ್ಲಿ ಭಗವಂತ ತುಂಬಿಕೊಂಡಿದ್ರೆ ನಾನು ಎಲ್ಲಿ ನೋಡಿದ್ರು ಭಗವಂತನೇ ನೋಡ್ತೀನಿ. ಶ್ವೇತಾಶ್ವತ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅದರಲ್ಲಿ ಏನು ಹೇಳುತ್ತೆ, ತ್ವಂ ಸ್ತ್ರೀ ತ್ವಂ ತ್ವಂ ಕುಮಾರ ಉತವಾ ಕುಮಾರಿ ತ್ವಂ ವೃದ್ಧ ತ್ವಂ ಯುವ ತ್ವಮೇವ ವಿಶ್ವತೋಮುಖ ಅನ್ನುವಂಥ ಅರ್ಥದಲ್ಲಿ ಒಂದು ಶ್ಲೋಕ ಇದೆ. ಅಂದರೆ, ಹೇ ಪರಮಾತ್ಮ, ನೀನೇ ಸ್ತ್ರೀ, ನೀನೇ ಪುರುಷ, ನೀನೇ ಕುಮಾರ, ನೀನೇ ಕುಮಾರಿ, ನೀನೇ ಯುವಕ, ನೀನೇ ವೃದ್ಧ, ನೀನೇ ಇಡೀ ವಿಶ್ವವು ನೀನೇ ಆಗಿದೆಯಾ. ಇದನ್ನೇ ಕೃಷ್ಣ ವಿಶ್ವರೂಪ ಅಂತ ತೋರಿಸಿದ್ರು. ಧ್ಯಾನ ಮಾಡ್ತಾ 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 ನಾವು ಎಲ್ಲೋಗ್ತೀವಿ ಅಂದರೆ ಒನ್ನೆಸ್ ಅಂತ. ಈಗೇನಾಗಿದೆ, ಡ್ಯುಯಾಲಿಟಿ ಇದೆ. ಡ್ಯುಯಾಲಿಟಿ ಅಂದರೆ ಇವ್ರು ನಮ್ಮವರು, ಇವ್ರು ಯಾರೋ ಬೇರೆಯವರು. ನಮ್ಮವರು ನಮಗೆ ಪ್ರೀತಿ ಪಾತ್ರರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಖುಷಿ, ಬಂದರು ನಮ್ಮ ಪಕ್ಕ ಕೂತ್ಕೊಂಡ್ರು. ಬೇರೆ ಯಾರೋ ಕೂತ್ಕೊಂಡ್ರೆ ಇವ್ರು ಯಾರು, ಇವರು ಯಾರು, ನೀವು ಯಾರು ನೀವು ಯಾಕೆ ಬಂದ್ರಿ ನಮ್ಮ ಮನೆಗೆ, ನೋಡಿ ದ್ವೇಷ. ಮನೆಗೆ ಬರೋದು ಬೇಡ, ನಿಮ್ಮಲ್ಲಿ ಯಾರಾದರೂ ಒಬ್ರು ಅಪರಿಚಿತರು ನಿಮ್ಮನ್ನೇ ಹಿಂಗೆ ನೋಡ್ತಾ ಇರ್ಬೇಕು ದುರ್ಗುಟ್ಕೊಂಡು. ನಿಮ್ಗೇನು ಅನ್ಸುತ್ತೆ, ನಮ್ಮನ್ನ ಯಾಕೆ ನೋಡ್ತಾ ಇದ್ದಾರೆ ಹೀಗೆ? ಅವ್ರು ಏನೂ ಮಾತಾಡಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ ಅಷ್ಟೇ ಹೀಗೆ, ನಿಮ್ಮನ್ನೇ ದಿಟ್ಟಿಸಿ ನೋಡ್ತಾ ಇದ್ರೆ ಯಾಕೆ ನಮ್ಮನ್ನೇ ನೋಡ್ತಾ ಇದ್ದಾರೆ? ಆಗಲೇ ಹುಟ್ಕೊಳ್ತು ಶಂಕ, ಆಮೇಲೆ ಏನೇನೋ ನೆಗೆಟಿವ್ ಥಾಟ್ಸು. ನನ್ನನ್ನೇ ಯಾಕೆ ನೋಡ್ತಾ ಇದ್ದಾರೆ? ನನ್ನ ಹತ್ರ ಇರೋದೇನಾದ್ರು ಕಿತ್ಕೊಳಕ್ಕ, ನನಗೇನಾದ್ರು ತೊಂದರೆ ಕೊಡಕ್ಕ? ಇವರೆಲ್ಲ ಆ ಭಾವನೆಗಳೆಲ್ಲ ಇರೋದ್ರಿಂದ ಇವ್ರಿಗೆ ಆ ಥರದ್ದು ರಿಫ್ಲೆಕ್ಟ್ ಆಗ್ತಾ ಇದೆ. ಅದೇ ಒಂದು ಪುಟ್ಟ ಮಗು, ಒಂದು 2 ವರ್ಷದ ಮಗು, ಮುದ್ದಾದ ಮಗು ನಿಮ್ಮನ್ನೇ ನೋಡ್ತಾ ಇದ್ರೆ ನಿಮ್ಗೇನು ಅನ್ಸುತ್ತೆ? ಖುಷಿ ಆಗುತ್ತೆ, ಮಗು ನನ್ನನ್ನೇ ನೋಡ್ತಾ ಇದೆ. ಯಾಕೆ ಆ ಥರ ಆಗುತ್ತೆ? ನೋಡ್ತಾ ಇರೋದು ಇಬ್ರು ಅದೇ ಥರ, ಆದರೆ ನಾವು ಅರ್ಥ ಮಾಡ್ಕೊಳ್ತಾ ಇರೋ ರೀತಿ ಬೇರೆ ಬೇರೆ ಇದೆ ಅಷ್ಟೆ. ಹಾಗಾಗಿ ಬದಲಾಗಬೇಕಾಗಿರೋದು ಹೊರಗಡೆ ಅಲ್ಲ, ಒಳಗಡೆ. ಪರಿವರ್ತನೆ ಆಗಬೇಕಾಗಿರೋದು ಒಳಗಡೆ. ಇದು ಪರಿವರ್ತನೆ. ಈ ಪರಿವರ್ತನೆ ಹೇಗಾಗತ್ತೆ? ಈ ಪರಿವರ್ತನೆ ಆಗಬೇಕಾಗಿರೋದು ಧ್ಯಾನದಿಂದ. ಮೆಡಿಟೇಷನ್ ಅಂದರೆ ಇದು. ಧ್ಯಾನ ನಮ್ಮನ್ನು ಪರಿವರ್ತನೆ ಮಾಡುತ್ತೆ. ನಾನು ಒಂದು 10 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. 10 ವರ್ಷದಿಂದ ನಾನು ಹೇಗಿದ್ನೋ ಈಗ ಹಾಗಿಲ್ಲ. ನನಗೆ 10 ವರ್ಷದಿಂದ ತುಂಬ ಕೋಪ ಬರ್ತಾ ಇತ್ತು, ಈಗ ಕೋಪ ಕಡಿಮೆ ಆಗೋಗ್ಬಿಟ್ಟಿದೆ. ನೋಡಿ ಧ್ಯಾನದ ಪರಿಣಾಮ. 10 ವರ್ಷದಿಂದ ತುಂಬ ಆಸೆಗಳಿತ್ತು, ಈಗ ಆಸೆಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ. 10 ವರ್ಷದಿಂದ ನನಗೆ ತುಂಬ ಬೇಸರ, ಜಿಗುಪ್ಸೆ ಎಲ್ಲ ಬರೋದು, ಈಗ ಅದೇನು ಬರಲ್ಲ. ಯಾಕೆ ಬರಲ್ಲ? ನಾನು ಧ್ಯಾನ ಮಾಡಿದೆ. ಧ್ಯಾನದಲ್ಲಿ ಏನಾಯಿತು? ಮನಸ್ಸು ಪರಿವರ್ತನೆ ಆಯಿತು, ಜಗತ್ ಪರಿವರ್ತನೆ ಆಯಿತಾ? ಅದೇ ಬೆಂಗಳೂರು, 10 ವರ್ಷದಿಂದ ಅದೇ ಬೆಂಗಳೂರು, ಈಗಲೂ ಅದೇ ಬೆಂಗಳೂರು, ಹೊರಗಡೆ ಅದೇ ಇದೆ, ಅದೇ ಜಗತ್ತು, ಅದೇ ಪ್ರಪಂಚ. ಆದರೆ ಪರಿವರ್ತನೆ ಆಗಿದ್ದು ನನ್ನೊಳಗಡೆ, ನನ್ನ ದೃಷ್ಟಿಕೋನದಲ್ಲಿ ಬದಲಾವಣೆ ಆಯಿತು. ಹಾಗಾಗಿ ಒಂದು ಶ್ಲೋಕ ಇದೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಗುರು ಸ್ತುತಿ ಇದು. ಗುರು ಜ್ಞಾನಾಂಜನ, ಅಂಜನ ಅಂದರೆ ಕಾಡಿಗೆ ಇಟ್ಕೊಳ್ತಾರಲ್ಲ ಹೆಣ್ಮಕ್ಳು, ಅದನ್ನು ಅಂಜನ ಅಂತ ಕರೀತಾರೆ. ಗುರು ನಮ್ಮ ದೃಷ್ಟಿ, ನಮ್ಮ ಕಣ್ಣಿಗೆ ಜ್ಞಾನದ ಅಂಜನವನ್ನು ಇಡ್ತಾನಂತೆ. ಆ ಜ್ಞಾನಾಂಜನವನ್ನು ಇಟ್ಟಾಗ ನಮ್ಮ ದೃಷ್ಟಿ ಬದಲಾಗತ್ತೆ. ಅಂದರೆ ಜ್ಞಾನವನ್ನು ಕೊಟ್ಟ ದೃಷ್ಟಿಗೆ, ಆಗ ನಮ್ಮ ದೃಷ್ಟಿಕೋನ ಬದಲಾಯಿತು, ನಾವು ನೋಡುವಂಥ ದೃಷ್ಟಿಕೋನ ಬದಲಾಯಿತು. ಯಾವಾಗ ನಮ್ಮ ದೃಷ್ಟಿಕೋನ ಬದಲಾಯಿತೋ ನಮ್ಮ ಆಲೋಚನೆಗಳು, ಭಾವನೆಗಳೆಲ್ಲ ಬದಲಾಯಿತು. ಯಾವಾಗ ಭಾವನೆಗಳು ಬದಲಾಯಿತೋ ದುಃಖದ ಭಾವನೆಗಳೆಲ್ಲ ಹೋಗಿ ಸುಖದ ಭಾವನೆಗಳು ಹುಟ್ಕೊಂಡು,
ಇದು ಧ್ಯಾನದ ಪರಿಣಾಮ. ಪರಿಹಾರ ಏನು ಅಂದರೆ ಧ್ಯಾನ ಮಾಡಬೇಕು. ಬರೀ ಧ್ಯಾನ ಮಾಡೋದಲ್ಲ, ಜೊತೆಗೆ ಜ್ಞಾನವನ್ನು ಬೆಳೆಸ್ಕೋಬೇಕು. ಧ್ಯಾನ ಜ್ಞಾನ ಎರಡು ಜೊತೆಗೆ ಹೋಗಬೇಕು. ಆಗ ನಾನು ಬಹಳ ಹಿಂದೆ ಸುಭಾಷ್ ಪತ್ರಿಜಿಯವ್ರದ್ದು ಪ್ರವಚನ ಕೇಳಿದ್ದೆ. 2003 ನಮ್ಗೆ ಯಾರೊಬ್ಬರು ಈ ಪಿರಮಿಡ್ ಧ್ಯಾನ ಕೇಂದ್ರದವರೇ ನಮಗೆ ಕೆಲವೆಲ್ಲ ತಂದುಕೊಟ್ಟಿದ್ರು, ಕೇಳಿದೆ. ಭಾಳಷ್ಟು ಉತ್ತಮವಾದ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಅಧ್ಯಯನ ಮಾಡಿ, ಶಾಸ್ತ್ರಾಧ್ಯಯನ ಮಾಡಿ, ಚೆನ್ನಾಗಿ ಓದ್ಬೇಕು. ನೀವು ಇವ್ರನ್ನ ಓದಬೇಕು, ಅವ್ರನ್ನ ಓದಬೇಕು, ಅದು ಓದಬೇಕೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ, ತಿಳ್ಕೊಳ್ಳಿ, ಧ್ಯಾನನೂ ಮಾಡಿ. ಎರಡೂ ಮಾಡ್ತಾ ಬಂದಾಗ ನಮಗೆ ಧ್ಯಾನದಲ್ಲಿ ಕೆಲವು ಅಡಚಣೆಗಳು ಬರುತ್ತೆ, ಅಥವಾ ಕೆಲವು ಏನೋ ಒಂದು ಡೌಟ್ಸ್ ಬರ್ಬೋದು, ಏನೋ ಬರ್ಬೋದು. ಅದಕ್ಕೆ ಪರಿಹಾರ ನಮಗೆ ಜ್ಞಾನದಿಂದ ಸಿಕ್ಬಿಡುತ್ತೆ. ಹೀಗೆ ಜೊತೆಗೆ ಹೋದಾಗ ನಮ್ಮ ದಾರಿ ಸುಗಮ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಗಮನಿಸಿದ್ದೇನು ಅಂದರೆ, ದುಃಖಕ್ಕೆ ಕಾರಣ ಭೋಗಾಸಕ್ತಿ. ದುಃಖಕ್ಕೆ ಪರಿಹಾರ ತ್ಯಾಗಾತ್ ಶಾಂತಿ ನಿರಂತರಂ, ತ್ಯಾಗೈನೇಕೆ ಅಮೃತತ್ವ ಮಾನುಷು. ತ್ಯಾಗದಿಂದ ಮಾತ್ರ ಅಮೃತತ್ವ, ಭೋಗದಿಂದ ಮೃತ್ಯೋರ್ಮ ಅಮೃತಂ ಗಮಯ. ನಮ್ಮ ಗುರಿ ಭೋಗ ಜೀವನದಲ್ಲಿರೋರು ಮೃತ್ಯುಂ ಗಮಯ, ಅಮೃತತ್ವ ಅವ್ರಿಗಿಲ್ಲ. ತ್ಯಾಗದಿಂದ ಅಮೃತತ್ವ. ಏನು ತ್ಯಾಗ ಮಾಡಬೇಕು ಇಲ್ಲಿ ಪ್ರಶ್ನೆ. ಸ್ವಾಮಿ, ನಾವು ಗೃಹಸ್ಥರು ಎಲ್ಲ ತ್ಯಾಗ ಮಾಡಿಬಿಟ್ಟು ನಾವು ಏನು ಮಾಡೋದು, ಎಲ್ಲೋಗೋದು? ಅದಲ್ಲ ತ್ಯಾಗ ಅಂದರೆ. ಪರಮಾತ್ಮ ಹೇಳ್ತಾನೆ ನಿರ್ಲಿಪ್ತತೆ ಅಂತ. ತ್ಯಾಗ ಅಂದರೆ ಫಿಸಿಕಲ್ ಆಗಿ ಬಿಡೋದಲ್ಲ, ಅಂತರಂಗದಲ್ಲಿ ನಿರ್ಲಿಪ್ತನಾಗಿರೋದು, ಡಿಟ್ಯಾಚ್ಮೆಂಟ್ ಅಷ್ಟೆ. ಇರಬೇಕು, ಇರದಿರಬೇಕು, ನೋಡಬೇಕು, ಆದರೆ ಏನು ನೋಡಬಾರ್ದು. ಹೇಗಿದು? ಹೇಗೆ ಕಾಣ್ತಾ ಇದೆಯೋ ಹಾಗೆ ನೋಡಬಾರ್ದು. ಫಿಲ್ಟ್ರ್ ಮಾಡಬೇಕು, ಅದನ್ನು ಪ್ಯೂರಿಫೈ ಮಾಡಿದಾಗ, ಸಂಸ್ಕರಣೆಗೊಳಿಸಿದಾಗ ಶುದ್ಧವಾಗತ್ತೆ. ಈಗ ನಿಮ್ಗೆ ಏನೇನೋ ದೃಶ್ಯಗಳು ಕಾಣುತ್ತೆ ಸಮಾಜದಲ್ಲಿ, ಆಮೇಲೆ ಈ ಮೀಡಿಯಾ ಏನೇನೋ ಬರುತ್ತೆ. ಅದನ್ನು ನೀವು ಹಾಗಾಗೆ ತಗೊಂಡ್ರೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಈಗ ನೀವು ಮಾರ್ಕೆಟ್ಗೆ ಹೋದ್ರಿ, ತರಕಾರಿ ಹಣ್ಣು ಎಲ್ಲ ತೊಗೊಂಬಂದ್ರಿ, ಹಾಗೆ ತಿಂದ್ಬಿಟ್ರೆ ಏನಾಗುತ್ತೆ? ಅದಕ್ಕೆ ಏನೇನೋ ಹೊಡೆದಿರ್ತಾರೆ, ಎಲ್ಲೆಲ್ಲೋ ಇಟ್ಟಿರ್ತಾರೆ, ಯಾರ್ಯಾರೋ ಮುಟ್ಟಿರ್ತಾರೆ. ಅದನ್ನು ಚೆನ್ನಾಗಿ ತೊಳೆದು ಶುದ್ಧಿ ಮಾಡಿ ತಾನೇ ತಿನ್ನಬೇಕು. ಹಾಗಾಗೆ ತಿಂದರೆ ತೊಂದರೆ ಆಗುತ್ತೆ. ಅದೇ ಥರ ನೋಡುವಾಗ ಅದನ್ನು ಸಂಸ್ಕರಣಗೊಳಿಸ್ಕೋಬೇಕು. ಕೇಳಿದ್ದನ್ನ ಹಾಗೆ ತಗೋಬಾರ್ದು, ಸಂಸ್ಕರಣಗೊಳಿಸ್ಕೋಬೇಕು. ಪ್ಯೂರಿಫೈ ಮಾಡೋದು ಅಂತ, ಫಿಲ್ಟರ್ ಮಾಡೋದು ಅಂತ. ಹೇಗದು? ಜ್ಞಾನದಿಂದ. ಅದಕ್ಕೆ ಆಗಲೇ ಹೇಳಿದ್ದು, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನಾವು ನೋಡೋ ದೃಶ್ಯಗಳನ್ನು ಪವಿತ್ರೀಕರಣಗೊಳಿಸಿ ಒಳಗೆ ತಗೋಬೇಕು. ಕೇಳೋ ಶಬ್ದಗಳನ್ನು ಪವಿತ್ರವಾಗಿ ಒಳಗೆ ತಗೋಬೇಕು. ತಿನ್ನುವ ಆಹಾರವನ್ನು ಶುದ್ಧ ಮಾಡಿ ಪವಿತ್ರವಾಗಿ ಒಳಗೆ ತಗೋಬೇಕು. ಆಗ ಒಂದು ಸ್ತೋತ್ರ ಇದು ಇದೆ ಸಂಸ್ಕೃತದಲ್ಲಿ, ಒಂದು ಮಾತು, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ. ಆಹಾರ ಶುದ್ಧಿಯಿಂದ ಸತ್ವಶುದ್ಧಿ ಆಗತ್ತೆ, ಸತ್ವಶುದ್ಧಿಯಿಂದ ಸ್ಮೃತಿ ಅಂದರೆ ಜ್ಞಾನ, ಉತ್ತಮವಾದ ಜ್ಞಾನ ಸಿಗತ್ತೆ. ಆಹಾರ ಅಂದರೆ ಬರೀ ಬಾಯಿಂದ ತಗೊಳ್ಳೋದಲ್ಲ ಆಹಾರ, ಕಣ್ಣಿಂದ ಮನಸ್ಸಿಗೆ ತಗೊಳ್ಳೋದು ಆಹಾರನೇ, ಕಿವಿಯಿಂದ ಮನಸ್ಸಿಗೆ ಹೋಗ್ತಾ ಇರೋ ಶಬ್ದಗಳು ಆಹಾರ, ಎಲ್ಲ ಮನಸ್ಸಿಗೆ ಹೋಗಿ ಸೇರ್ಕೊಳ್ತಾ ಇದೆ. ನೀವು ಪ್ಯೂರಿಫೈ ಮಾಡದೆ ಹಾಗಾಗೆ ತಗೊಂಡು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಮನಸ್ಸೇನಾಗುತ್ತೆ? ಆ ದೋಷಗಳೆಲ್ಲ ಮನಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೇನೆ ಚಿಕ್ಕ ಮಕ್ಕಳು ಅವ್ರಿಗೆ ಕೆಟ್ಟ ಭಾವನೆಗಳು ಅಥವಾ ನೆಗೆಟಿವ್ ಆ ಥರ ಏನಿರಲ್ಲ. ಯಾಕಿಲ್ಲ ಅಂದರೆ ಇನ್ನೂ ಆ ಕಲ್ಮಶ ಎಲ್ಲ ಒಳಗೋಗಿ ಸ್ಟೋರ್ ಆಗಿಲ್ಲ. ಅದೇ ಒಬ್ಬ ಯುವಕ ಅಥವಾ ಯುವತಿ 16 ವರ್ಷ 18 ವರ್ಷ ಆದಾಗ 3 ವರ್ಷದ ಮಗು ಇದ್ದಷ್ಟು ಪ್ಯೂರಿಟಿ
16ನೇ ವಯಸ್ಸಲ್ಲಿ 18ನೇ ವಯಸ್ಸಿನಲ್ಲಿ ಇರುತ್ತಾ? ಯಾಕಿರಲ್ಲ? ಫಿಲ್ಟ್ರ್ ಮಾಡಿಲ್ಲ, ಹಾಗೆಯೇ ತಗೊಂಡ್ಬಿಟ್ಟಿದ್ದಾರೆ. ಎಲ್ಲ ಹೋಗಿ ಒಳಗಡೆ ಅದು ಬೇರೆ ಬೇರೆ ಥರ ದುಷ್ಪರಿಣಾಮ ಆಗ್ಬಿಟ್ಟಿದೆ ಮನಸ್ಸಿನ ಮೇಲೆ. ಕಾರಣ ಏನು? ಹೊರಗಡೆ ಜಗತ್ತಲ್ಲ, ಜಗತ್ತು ಹುಟ್ಟಿರೋದೇ ದೋಷದಿಂದ. ವೇದಾಂತ ಓದಿದ್ರೆ ಅರ್ಥ ಆಗುತ್ತೆ. ಗುಣಗಳ ಒಂದು ಇಂಬ್ಯಾಲೆನ್ಸ್, ಆ ಸಮತ್ವವನ್ನು ಕಳ್ಕೊಂಡಾಗ ಜಗತ್ತು ಅನ್ನೋ ಸೃಷ್ಟಿಯಾಯಿತು. ಸ್ಪಂದನ ಅಂತ ಕರೀತಾರೆ ಅದನ್ನು, ವೈಬ್ರೇಟ್ ಅಂತ. ಆ ಸ್ಪಂದನದಿಂದ ಜಗತ್ತು ಕಾಣ್ತಾ ಇದೆ. ಅಂದರೆ ದೋಷ ಅನ್ನುವಂಥದ್ರಿಂದಲೇ ಜಗತ್ತು ಹುಟ್ಟಿರೋದು. ಹಾಗಾಗಿ ಜಗತ್ತಿನಲ್ಲಿ ರಾಗದ್ವೇಷಗಳು, ದುಃಖ, ಇನ್ನೊಂದು ಮತ್ತೊಂದು ಏನೇನೋ ಇದೆ. ಬೇಡದ್ದು ಇದೆ, ಬೇಕಾಗಿರೋದು ಇದೆ. ಈಗ ದುಃಖಕ್ಕೆ ಪರಿಹಾರ ಅನ್ನುವಂತಹ ಈ ಒಂದು ಟಾಪಿಕಲ್ಲಿ ನಮಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಹಂಸ, ಪರಮಹಂಸ. ಹಂಸ ಅಂದರೆ ಅದೊಂದು ಪಕ್ಷಿ. ಹಂಸಕ್ಕೆ ಏನೊಂದು ಕ್ವಾಲಿಟಿ ಇರುತ್ತೆ ಅಂದರೆ, ಹಾಲು ನೀರು ಬೆರೆಸಿಟ್ರೆ ಅದರ ನಾಲಿಗೆ ಮೇಲೆ ಒಂದು ಸ್ಪೆಷಲ್ ಒಂದು ಇದಿರುತ್ತೆ, ಅದಕ್ಕೇನೊಂದು ಕೆಪಾಸಿಟಿ ಇರುತ್ತೆ. ಅದು ಹಾಲನ್ನು ಮಾತ್ರ ತಗೊಂಡು ಹೀರ್ಕೊಂಡ್ಬಿಟ್ಟು ನೀರನ್ನಲ್ಲೇ ಬಿಟ್ಬಿಡುತ್ತೆ. ಈಗ ಒಂದು ಬಟ್ಲ ಹಾಲು, 1 ಲೀಟ್ರ್ ನೀರು ಮಿಕ್ಸ್ ಮಾಡಿಬಿಟ್ಟಿಟ್ರೆ ಹಾಲು ಮಾತ್ರ ತಗೊಂಡು ನೀರಿನಲ್ಲೇ ಬಿಡುತ್ತೆ. ಇದು ಹಂಸ. ಪರಮಹಂಸ ಅಂದರೆ ಅದರಲ್ಲಿ ಶ್ರೇಷ್ಠ. ಅಂದರೆ ಇಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಜಗತ್ತು. ನೀವು ಹಂಸ ಆಗಬೇಕು. ಹಂಸ ಹೇಗಿರುತ್ತೆ? ಬೆಳ್ಳಗಿರುತ್ತೆ, ವೈಟ್ ಅಲ್ವಾ, ಶುದ್ಧವಾಗಿರುತ್ತೆ. ನೀವು ಹಂಸದಂತಿದ್ದರೆ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಯಾಕೆ? ಅದು ನೀರಿನಲ್ಲೇ ಬಿಡ್ತು, ಹಾಲನ್ನು ಮಾತ್ರ ತಗೊಳ್ತು. ನೀವು ಮೊದಲು ಹಂಸ ಆಗಿ ಸಾಧನೆ ಮಾಡ್ತಾ ಮಾಡ್ತಾ ಪರಮಹಂಸ ಆಗ್ತೀರಾ. ಇದು ನಮ್ಮ ಗುರಿ. ಗೊತ್ತಾಯ್ತಲ್ಲ? ಹೇಗೆ? ಧ್ಯಾನ ಮಾಡಿ, ಧ್ಯಾನ ಮಾಡಿ. ಧ್ಯಾನ ಮಾಡಿದ್ರೆ ಮೊದಲು ನೀವು ಹಂಸ ಆಗ್ತೀರ. ಹಂಸ ಆದಾಗ ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು. ಸರಿ, ನೋಡಿದ್ದಾಯ್ತು. ನೋಡಿದ್ದನ್ನು ಎಷ್ಟು ಮನಸ್ಸಲ್ಲಿ ತಗೋಬೇಕು, ಎಷ್ಟು ರಿಜೆಕ್ಟ್ ಮಾಡಬೇಕು. ಈಗ ನೀವೆಲ್ಲ ಹೋಗ್ತೀರಾ, ಊಟ ಮಾಡಿ ಸ್ವಾಮಿ ಅಂತಾರೆ, ಊಟ ಎಲ್ಲ ಬಡಿಸ್ಬಿಟ್ಟು ಏನೇನೋ ಬಡಿಸ್ತಾರೆ. ಅವ್ರ ಹತ್ರ ಏನೋ ಒಂದಷ್ಟು ಇದೆ, ಹಲವಾರು ಡಿಶಸ್ಸು, ಏನೇನೋ ಈಗ ಗೊತ್ತಲ್ಲ, ಏನೇನೋ ಇದೆ. ಎಲ್ಲ ಬಡಿಸ್ಬಿಟ್ರೆ ನೀವೆಲ್ಲ ಬಡಿಸಿದಷ್ಟು ತಿಂದ್ಬಿಡ್ತೀರ. ಹಾಗಾಗಿ ನೀವು ಹೇಳ್ತೀರಿ ಸ್ವಲ್ಪ ಕೊಡಿ, ಇದು ಬೇಡ, ಇದು ಬೇಕು, ಇದು ನನ್ನ ಹೆಲ್ತ್ಗೆ ಇದು ಬೇಕಾಗಿದೆ, ಅದು ಬೇಡ ಅಂತ ನೀವು ತಗೊಳ್ತೀರ ತಾನೆ. ಅಲ್ಲಿ ಫಿಲ್ಟ್ರ್ ಮಾಡ್ತೀರಲ್ವ, ಚಾಯ್ಸ್ ಇದೆ. ಹಾಗಾದರೆ ಲೈಫಲ್ಲಿ ನಿಮಗೆ ಚಾಯ್ಸ್ ಇಲ್ವಾ? ಕಣ್ಣು ನಿಮ್ಮದೇ ತಾನೆ, ಬೇಕಾದಾಗ ಕಣ್ಣು ಮುಚ್ಕೋಬೋದು, ಬೇಡದೇ ಇದ್ದಾಗ ಬೇಕಾದಾಗ ತೆಗಿಬೋದು. ನಿಮ್ಮ ಕಂಟ್ರೋಲಲ್ಲಿದೆ ಕಣ್ಣು. ಬೇಕಾದರೆ ಕೇಳಿಸ್ಕೊಳ್ಳಿ, ಇಲ್ಲದೇ ಬಿಟ್ಬಿಡಿ. ಬೇಕಾದರೆ ಮಾತಾಡಿ, ಇಲ್ಲದೇ ಸುಮ್ಮನಿರಿ. ಅವಶ್ಯಕತೆ ಇದ್ದರೆ ಕೆಲಸ ಮಾಡಿ, ಇಲ್ಲದೇ ಸುಮ್ಮನಿರಿ. ಎಷ್ಟು ಬೇಕೋ ಅಷ್ಟರಲ್ಲಿದ್ದರೆ, ಹೇಗಿರಬೇಕೋ ಹಾಗಿದ್ದರೆ ಮನಸ್ಸು ಹಂಸದಂತೆ ಶುದ್ಧವಾಗಿರುತ್ತೆ, ಹಂಸ ಆಗುತ್ತೆ. ಹಾಗೇ ಅದನ್ನು, ಆ ಹಂಸ ಅಂದರೆ ನಮ್ಮ ಜ್ಞಾನಿ. ಹಂಸ ಅಂದರೆ ಜ್ಞಾನಿ. ಯಾರು ಹಂಸ ಆಗಿದ್ದಾರೋ, ಶುದ್ಧವಾಗಿದ್ದಾರೋ ಅವ್ರು ಜ್ಞಾನಿ. ಅದಕ್ಕೆ ಪವಿತ್ರ ಅಂತ ಕರೆದಿದ್ದಾರೆ. ಕ್ರಮೇಣ ಅದು ಜ್ಞಾನ ವಿಜ್ಞಾನ ಆಗುತ್ತೆ. ಪರಮಹಂಸರು ಹೇಳಿದ ಮಾತಿದು. ಶ್ರೀರಾಮಕೃಷ್ಣ ಪರಮಹಂಸರು ಮೊದಲು ಜ್ಞಾನ, ಆಮೇಲೆ ವಿಜ್ಞಾನ. ಮೊದಲು ಹಂಸ, ಆಮೇಲೆ ಪರಮಹಂಸ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಹಾಲಿನ ಬಗ್ಗೆ ಕೇಳಿದ್ದಾನೆ. ಹಾಲು ಹೀಗಿರುತ್ತೆ, ಹಾಲು ಒಳ್ಳೆಯ ಪರಿಮಳ ಇರುತ್ತೆ, ಹಾಲಲ್ಲಿ ತುಂಬ ಶಕ್ತಿ ಇದೆ, ಹಾಲು ತುಂಬ ರುಚಿಯಾಗಿರುತ್ತೆ. ಈಗಿರೋ ಡೈರಿ ಹಾಲಲ್ಲ, ಆಗ ಶುದ್ಧವಾದ ಹಸುವಿನ ಹಾಲು, ದೇಶಿ ಹಸುವಿನ ಹಾಲು. ಅದು ಎಷ್ಟು ಜನ ಕುಡ್ದಿದ್ದಾರೋ ಇಲ್ಲೋ, ನಾವಂತೂ ಕುಡ್ದಿದ್ದು. ಭಾಳ ಚೆನ್ನಾಗಿರುತ್ತದು. ಅದಕ್ಕೆ ಏನೂ ಹಾಕಬಾರ್ದು, ಏನೂ ಹಾಕಬಾರ್ದು. ಕರೆದ ಹಾಲನ್ನು ಸುಮ್ಮನೆ ಬಿಸಿ ಮಾಡಬೇಕು, ಕುಡಿಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಪರಿಮಳ. ನಿಮ್ಗೇನೋ ಸಿಕ್ಕರೆ ಕುಡಿದು ನೋಡಿ ಹೇಗಿರುತ್ತೆ. ಅದು ಅದ್ರ ಬಗ್ಗೆ ಕೇಳಿದ್ದಾರೆ. ಹಾಲು ಇಷ್ಟು ರುಚಿಯಾಗಿರುತ್ತೆ, ಹೀಗಿರುತ್ತೆ, ಶಕ್ತಿ ಬರುತ್ತೆ. ಅವನು ತಿಳ್ಕೊಂಡಿದ್ದಾನಷ್ಟೇ, ಶಾಸ್ತ್ರಾಧ್ಯಯನ ಮಾಡಿರೋನವನು, ಹಾಲಿನ ಬಗ್ಗೆ ತಿಳ್ಕೊಂಡಿದ್ದಾನೆ. ಆಮೇಲೆ ಹಾಲನ್ನು ನೋಡಿದಾನಂತ ಒಬ್ಬ. ಪ್ರತ್ಯಕ್ಷವಾಗಿ ಅವನ ಕೈಗೆ ಸಿಕ್ತು ಹಾಲು, ಸಿಕ್ಬಿಡ್ತು ಹಾಲು. ಅವನು ಜ್ಞಾನಿ.
ಅವನಿಗೆ ಅದರ ಪರಿಮಳ, ಅದರ ಬಣ್ಣ, ಇನ್ನೊಂದೆಲ್ಲ ಗೊತ್ತಾಗ್ತಾ ಇದೆ. ಆ ಹಾಲನ್ನು ಕುಡಿದು ಶಕ್ತಿವಂತನಾದವನು ವಿಜ್ಞಾನಿ ಅಂತ ಪರಮಹಂಸರು ಹೇಳಿದ್ರು. ನೋಡಿ, ಅಜ್ಞಾನಿ ಸಾಧನೆ ಮಾಡ್ದ, ಹಂಸ ಆದ, ಪರಮಹಂಸ ಆದ. ನೀವೀಗ ಹಂಸ ಆಗೋದಕ್ಕೆ, ಶುದ್ಧವಾಗೋದಕ್ಕೆ ಯಾರಾದರೂ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯನಾ? ಇಲ್ಲ ಸ್ವಾಮಿ, ಇವ್ರು ನಮ್ಮನ್ನು ಬಿಡ್ತಾನೇ ಇಲ್ಲ, ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಶುದ್ಧವಾಗಕ್ಕೆ ಬಿಡ್ತಾ ಇಲ್ಲ ಅಂತ ಯಾರ ಮೇಲಾದ್ರು ನೀವು ಕಂಪ್ಲೇಂಟ್ ಹೇಳಕ್ಕೆ ಸಾಧ್ಯನಾ? ನನ್ನನ್ನು ಧ್ಯಾನ ಮಾಡಕ್ಕೆ ಬಿಡಲ್ಲ, ನಾನು ಬಲವಂತವಾಗಿ ನೋಡಬೇಕು, ಬಲವಂತವಾಗಿ ಕೇಳಬೇಕಿಲ್ಲ. ನಮ್ಗೆ ಆ ಸ್ವಾತಂತ್ರ್ಯ ಇದೆ. ಇಚ್ಛೆ ಇದ್ದರೆ ನೋಡ್ಬೋದು, ಇಲ್ಲದೇ ಇದ್ರೆ ಕಣ್ಮುಚ್ಕೋಬೋದು. ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲದೇ ಇದ್ರೆ ಅವಾಯ್ಡ್ ಮಾಡ್ಬೋದು. ಬೇಕಾದ್ರೆ ತಿನ್ಬೋದು, ಇಲ್ಲ ಬೇಡ ಅನ್ಬೋದು. ಅಷ್ಟು ಸ್ವಾತಂತ್ರ್ಯ ಇದೆಯಲ್ವಾ? ಹಾಗಾದರೆ ನಿಮಗೆ ಹಂಸ ಆಗೋದಕ್ಕೆ ಅವಕಾಶ ಇದೆ. ಅದನ್ನೇ ಹಂಸ ಧ್ಯಾನ ಅಂತಲೂ ಕರೀತಾರೆ. ಅದಕ್ಕೊಂದು ಮೆಥಡ್ ಇದೆ, ಅದು ಗುರುವಿನ ಮೂಲಕ ತಿಳ್ಕೋಬೇಕು. ಸೋಹಂ ಹಂಸಃ, ಹಂಸಃ ಸೋಹಂ ಅಂಥೇಳಿ ಒಂದು ಮಂತ್ರ ಕೊಡ್ತಾರೆ. ಅದನ್ನು ಜಪ ಮಾಡ್ತಾ ಮಾಡ್ತಾ ಆ ಒಂದು ಆಗಲೇ ಹೇಳಿದ್ನಲ್ಲ, ನಾನು ಶರೀರ ಅಲ್ಲ, ನಾನು ಇಂದ್ರಿಯಗಳಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ಬುದ್ಧೇಶ್ಚ ಸಾಕ್ಷಿ ನಿಖಿಲಸ್ಯ ಜಂತು ಯೋ ವೇತ್ತಿ ಸರ್ವಂ ನಚಯಸ್ಯ ವೇತ್ತ ಪರಾತ್ಮ ರೂಪೋ ಭುವಿ ರಾಮಕೃಷ್ಣ ಅಂತ ನಾವು ಸ್ತುತಿ ಮಾಡ್ತೀವಿ. ಬುದ್ಧಿಗೆ ಸಾಕ್ಷಿಯಾಗಿ ನಿಲ್ಬೇಕು ನಾವು. ಅದನ್ನ ಸ್ಟೆಪ್ ಬ್ಯಾಕ್ ಅಂದಿದ್ದು. ಧ್ಯಾನ ಮಾಡ್ತಾ ಮಾಡ್ತಾ ಜಗತ್ತಿಗೆ ಸಾಕ್ಷಿ ಆಗಬೇಕು. ಜಗತ್ತಿಗೆ ನನ್ನಿಂದ ಏನು ಆಗಬೇಕಾಗಿಲ್ಲ, ನನಗೆ ಜಗತ್ತಿನಿಂದ ಏನಾಗಬೇಕಾಗಿಲ್ಲ. ನೋಡಿ, ಡಿಟ್ಯಾಚ್ಮೆಂಟು, ಸ್ಟೆಪ್ ಬ್ಯಾಕ್. ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು ಎಲ್ಲ, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ನನಗಿದು ಯಾವುದು ಬೇಕಾಗಿಲ್ಲ. ತ್ಯಾಗ. ಪ್ರಪಂಚದಿಂದ ಹಿಂದೆ ಬಂದ ಹಾಗಾಯಿತು. ಮನಸ್ಸು, ಅಂತರಂಗದ ಭಾವನೆಗಳು, ಸಂಸ್ಕಾರಗಳು ಮನಸ್ಸಿನಿಂದ ಹಿಂದೆ ಬಂದಾಗ ನಾನು ಬೇರೆ, ಮನಸ್ಸು ಬೇರೆ. ನನಗೆ ಮನಸ್ಸಿನ ಅಗತ್ಯವೇ ಇಲ್ಲ. ಮನಸ್ಸಿಲ್ಲದೆ ಇದ್ರೂ ನಾನು ಇರ್ತೀನಿ. ನೋಡಿ, ಇದೊಂದು ಅನುಭವ. ಮನಸ್ಸಿಲ್ಲದೆ ಇದ್ರೂ ನಾನು ಇರ್ತೀನಿ. ನನಗೆ ಮನಸ್ಸಿನ ಅಗತ್ಯ ಇಲ್ಲ, ಮನಸ್ಸಿಗೆ ನನ್ನ ಅಗತ್ಯ ಇದೆ. ನನ್ನ ಶಕ್ತಿಯನ್ನು ಹೀರ್ಕೊಂಡು ಮನಸ್ಸು ಕೆಲಸ ಮಾಡ್ತಾ ಇರೋದು. ಮನಸ್ಸು ಅನ್ನೋದು ಪ್ಯಾರಸೈಟ್. ಪ್ಯಾರಸೈಟ್ ಅಂದ್ರೆ ಏನು? ಪರಾವಲಂಬಿ ಜೀವಿ ಅಂತ. ಅದು ನಮ್ಮ ಚೈತನ್ಯವನ್ನು ತಗೊಂಡು ಮನಸ್ಸು ಕೆಲಸ ಮಾಡ್ತಾ ಇರೋದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಇವರು ಅಜ್ಞಾನಿಗಳದ್ದು ಇನ್ನೇನು? ಅಜ್ಞಾನಿಗಳು. ಜ್ಞಾನಿಗಳಾಗಿದ್ದರೆ ನನ್ನ ಮನಸ್ಸಿಗೆ ನಾನು ನನ್ನ ಕಡೆಯಿಂದ ಕೊಡಬೇಕಾಗಿರೋದನ್ನು ಕೊಡಲ್ಲ. ಅದೇನು? ಗಮನ, ಆಸಕ್ತಿ. ಅನಾಸಕ್ತನಾಗಿರು, ಮನಸ್ಸು ಏನು ಮಾಡೋಕ್ಕಾಗಲ್ಲ, ಶಾಂತವಾಗಿಬಿಡುತ್ತೆ. ಅದನ್ನು ಆಡು ಭಾಷೆಯಲ್ಲಿ ಬಾಲ ಬಿಚ್ಚೋದು ಅಂತಾರೆ. ಮನಸ್ಸು ಏನು ಬಾಲ ಬಿಚ್ಚಕ್ಕಾಗಲ್ಲ. ಬಾಲ ಬಿಚ್ಚೋದು ಅಂದ್ರೆ ಏನು ಗೊತ್ತಾ? ಹೀಗೆ ಒಂದು ರೌಂಡ್ ಹಾಕೊಂಬನ್ನಿ ಬೆಂಗಳೂರಲ್ಲಿ ಅಂದರೆ ಸುಮ್ಮನೆ ಹೋಗಲ್ಲ. ಆ ಕಡೆ ಈ ಕಡೆ ಎಲ್ಲ ನೋಡೋದು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಅದನ್ನು ತಗೊಳ್ಳೋಣ. ಇದೇ ಬಾಲ ಬಿಚ್ಚೋದು ಅಂದರೆ. ನಿಮ್ಗೆ ಹೇಳಿದ್ದೇನೋ ಸುಮ್ಮನೆ ನೋಡ್ಕೊಂಬನ್ನಿ ಅಂತ. ಆಸೆ ಪಡಿ ಅಂತ ಹೇಳಿದಾನ ಪರಮಾತ್ಮ. ಎಲ್ಲಾದರೂ ಜಗತ್ತಿಗೆ ಹೋಗಿ ಸುಮ್ಮನೆ ಜಗತ್ತನ್ನು ನೋಡಿ ಅಂತ ಕಳಿಸಿದಾನಷ್ಟೇ. ಇನ್ನೇನೇನೋ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಅದು ಆ ಜ್ಞಾನ ಬರುತ್ತೆ. ನಾನು ಯಾಕೆ ಜಗತ್ತಿಗೆ ಬಂದೆ? ಪುರಂದರದಾಸರು ಹೇಳಿದ್ರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಸುಮ್ಮನೆ ಬಂದಿರೋದಿಲ್ಲಿ. ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇನ್ನು ಅಲ್ಲೇನೋ ಮಾಡೋಕ್ಕೆ ಹೋದರೆ ಅದಕ್ಕೆ ಕಾರಣ ಏನು ಅಂದರೆ ಮನಸ್ಸು ಹಾಗೆ ನಡ್ಕೊಳ್ತಾ ಇದೆ. ಮನಸ್ಸಿನಿಂದ ಪ್ರತ್ಯೇಕ ಆಗಿ ಬುದ್ಧಿಯಿಂದ ಹಿಂದೆ ಬನ್ನಿ. ನಾನು ಬೇರೆ, ಬುದ್ಧಿ ಬೇರೆ. ಆಮೇಲೆ ನಾನೇ. ಇದೇ ವಿಜ್ಞಾನ, ಇದೇ ಪರಮಹಂಸನ ಸ್ಥಿತಿ. ನಾನೇ. ಇದನ್ನೇ ಆತ್ಮಸ್ಥಃ, ತನ್ನಲ್ಲಿ ತಾನು ಇರುವವನು, ಆತ್ಮಾನಂದ. ಆಗ ಅನುಭವ ಆಗೋದೇನೋ, ನನ್ನಲ್ಲಿ ನಾನಿದ್ರೆ ನನ್ನ ಅನುಭವ ನನಗಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ನನ್ನಲ್ಲಿ ನಾನಿದ್ರೆ ನನ್ನ ಅನುಭವ ನನಗಾಗುತ್ತೆ, ಆತ್ಮಾನಂದ. ಬುದ್ಧಿಯಲ್ಲಿ ಇದ್ರೆ ನಾನು, ಬುದ್ಧಿಯಲ್ಲಿ ಜೊತೆಗೆ ಸಂಬಂಧ ಬೆಳೆಸಿದಾಗ ಏನಾಗುತ್ತೆ? ಬುದ್ಧಿಯ ಅನುಭವ ನನಗಾಗುತ್ತೆ, ಡ್ಯುಯಾಲಿಟಿ. ಮನಸ್ಸಿನ ಜೊತೆ ಸಂಬಂಧ ಇಟ್ಕೊಂಡ್ರೆ ಮನಸ್ಸಿನ ದೋಷಗಳೆಲ್ಲ ನನ್ನ ದೋಷಗಳಾಗ್ಬಿಡುತ್ತೆ. ಇಂದ್ರಿಯಗಳ ಜೊತೆ ಸಂಬಂಧ ಇಟ್ಕೊಂಡ್ರೆ ಏನಾಗುತ್ತೆ ನಿಮಗೆ ಗೊತ್ತು. ಇನ್ನು ಜಗತ್ತಿನ ಜೊತೆ ಸಂಬಂಧ ಇಟ್ಕೊಂಡ್ರೆ
ದುಃಖದ ಒಂದು ರಾಶಿನೇ ತಲೆ ಮೇಲೆ ಬೀಳುತ್ತೆ. ಈಗ ತಲೆ ಮೇಲೆ ದುಃಖದ ರಾಶಿ ಇಟ್ಕೊಂಡು ಮುಖ ಸಪ್ಪೆ ಮುಖ ಹಾಕೊಂಡಿರೋರು ಬಹಳಷ್ಟು ಜನ ಇದ್ದಾರೆ, ಗಮನಿಸಿ. ಎಲ್ಲ ತನ್ನ ತಲೆ ಮೇಲೆ ಬಿದ್ದಿದ್ಯಪ್ಪ, ಏನು ಮಾಡೋದೀಗ ಅಂತ. ಮಾಡೋದೇನಿಲ್ಲ, ನೀವು ಸುಮ್ಮನಿದ್ರೆ ಸಾಕಾಗಿ. ಏನು ಮಾಡ್ತೀರ ನೀವು? ಸುಮ್ಮನಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಸುಮ್ಮನಿರಲ್ಲ. ಯಾಕೆ ಹೇಳಿದ್ದು ಈ ಮಾತು ಅಂದರೆ, ಇದು ಸ್ವಾಮಿ ವಿವೇಕಾನಂದರ ಮಾತು. ವಿವೇಕಾನಂದರು ಹೇಳ್ತಾರೆ, ಮನುಷ್ಯ ಅಂದರೆ ನಮ್ಮೆಲ್ರಿಗೂ ಅನ್ವಯಿಸುತ್ತೆ. ಯೋಗಿಗಳು ಅವರು ಇವರಲ್ಲ, ಎಲ್ರಿಗೂ ಜನರಲ್ ಆಗಿ ಮನುಷ್ಯ ಯಾವುದನ್ನು ಹುಡುಕ್ತಾ ಇದ್ದಾನೋ ಅವನು ಸುಮ್ಮನೆ ಇದ್ದರೆ ಅವನಿಗೆ ಅದು ಸಿಗುತ್ತೆ. ನೀವು ಯಾವುದನ್ನು ಹುಡುಕ್ತಾ ಧ್ಯಾನ ಮಾಡ್ತಾ ಇದ್ದೀರಾ? ಏನೋ ಹುಡುಕ್ತಾ ಇದ್ದೀರಾ? ನೀವು ಸುಮ್ಮನೆ ಇದ್ದರೆ ಸಿಗುತ್ತೆ. ಅದಕ್ಕೆ ಅವ್ರು ಹೇಳ, ಸುಮ್ಮನಿರಿ, ಸುಮ್ಮನೆ ನೋಡ್ತಾ ಇರಿ, ಏನೂ ಮಾಡಬೇಡಿ, ಸುಮ್ಮನಿರಿ ಅಂತ ಇರ್ತಾರೆ. ಸುಮ್ಮನಿರಿ, ನಿಮ್ಗೆ ಸಿಗುತ್ತೆ. ಎಲ್ಲ ನೋಡಿ ಶಾಸ್ತ್ರವಾಕ್ಯಗಳು. ಇಷ್ಟೊತ್ತು ನಾವು ಗಮನಿಸಿದ್ದೆಲ್ಲ ವೇದಾಂತ ವಾಕ್ಯಗಳು. ದುಃಖ ಅಂದ್ರೆ ಏನು, ದುಃಖಕ್ಕೆ ಕಾರಣ ಏನು, ದುಃಖಕ್ಕೆ ಪರಿಹಾರ ಏನು, ನಾವು ಹೇಗೆ ಸಾಧನೆ ಮಾಡಿದ್ರೆ ಜ್ಞಾನ, ವಿಜ್ಞಾನ, ಆಮೇಲೆ ಶುದ್ಧೀಕರಣ, ಮನಸ್ಸನ್ನು ಸಂಸ್ಕರಣಗೊಳಿಸೋದು ಅಥವಾ ನಮ್ಮನ್ನು ನಾವು ಶುದ್ಧಿಗೊಳಿಸೋದು ಹೇಗೆ, ಯಾವ ರೀತಿ ಜಗತ್ತಲ್ಲಿ ಬದುಕಬೇಕು ಅದನ್ನು ಹೇಳ್ಕೊಟ್ವಿ. ಅಂದರೆ ಗಮನಿಸಿದ್ವಿ, ಏನದು ಹಂಸ ಕ್ಷೀರ ನ್ಯಾಯ. ಜಗತ್ತಲ್ಲಿರಿ, ಅಂಟ್ಕೋಬೇಡಿ. ಹಂಸ ಸರೋವರ, ಕೆರೆ ಅಲ್ಲೆಲ್ಲ ಹೋಗುತ್ತೆ, ನೀರು ಕುಡಿಯುತ್ತೆ, ಸ್ನಾನ ಮಾಡುತ್ತೆ, ಅದೇನೇನೋ ಮಾಡುತ್ತಂಥದ್ದು. ಆದರೆ ಅದಕ್ಕೊಂದು ತೊಟ್ಟು ನೀರು ಅಂಟ್ಕೊಳ್ಳಲ್ಲ. ನಾವು ಜಗತ್ತಲ್ಲಿ ಇರಬೇಕು, ನಮಗೆ ಜಗತ್ತು ಅಂಟ್ಕೋಬಾರ್ದು. ಅದೊಂದೊಂದು ಸರಿ ಹಿಂಗೆ ಒದರುತ್ತೆ ನೋಡಿ, ಒದರು ಬಿಟ್ರೆ ಒಂದು ಕಣ ಇರಲ್ಲ, ನೀರು ಶುದ್ಧವಾಗಿರುತ್ತೆ. ಒದರ್ಕೊಳ್ಳೋದು ಗೊತ್ತಾ ಮನುಷ್ಯರಿಗೆ? ಹಂಸಕ್ಕೆ ಗೊತ್ತು ಒದರ್ಕೊಳ್ಳೋದು ಹೇಗೆ ಅಂತ. ಇವರು 60 ಆಯಿತು 70 ಆಯಿತು ಇನ್ನೂ ಒದರ್ಕೊಂಡಿಲ್ಲ. ಯುವತಿಯರು ಏನೋ ಆಸೆ ಓಡಾಡ್ತಾ ಇದ್ದಾರೆ. ಅವರು 60 70 ಆದರೂ ಇನ್ನೂ ಒದರ್ಕೊಂಡೇ ಇಲ್ಲ. ಹಾಗೆ ಅಂಟ್ಕೊಂಡು ಮೈಯೆಲ್ಲ ಕೊಳಕಾಗ್ಬಿಟ್ಟಿದೆ. ಯಾವಾಗ ಒದರ್ಕೊಳ್ಳೋದು ಅಂದರೆ ಬಿಡಿಸ್ಕೊಳ್ಳೋದು ಯಾವಾಗ? ಏನಿಲ್ಲ, ನೆಕ್ಸ್ಟ್ ಪೋಸ್ಟ್ಪೋನ್ ಆಗುತ್ತಷ್ಟೇ, ಸೆಕೆಂಡ್ ಚಾನ್ಸ್ ಅಥವಾ ಅನದರ್ ಚಾನ್ಸ್. ಅಂದರೆ ಮತ್ತೆ ಹುಟ್ಟೋದು, ಪುನರಪಿ ಜನನಂ ಪುನರಪಿ ಮರಣಂ. ಬೇಕಾ? ಬೇಡ ಅನ್ನೋರು ಧ್ಯಾನ ಮಾಡಿ, ಫಿಲ್ಟ್ರ್ ಮಾಡಿ, ಏನು ನೋಡಬೇಕೋ ಅಷ್ಟೇ, ಎಷ್ಟು ಕೇಳಬೇಕೋ ಅಷ್ಟೇ, ಎಷ್ಟು ಮಾಡಬೇಕೋ ಅಷ್ಟೇ. ತನ್ನ ಪಾಡಿಗೆ ತಾನಿರಬೇಕು, ತಾನು ಏನು ಮಾಡಬೇಕೋ ಅಷ್ಟೇ ಮಾಡಬೇಕು. ಅವ್ರು ಯಾರೋ ಒಬ್ಬರು ಫಿಲಾಸಫರ್ ಹೇಳ್ತಾರೆ, ಇಫ್ ಯು ವಾಂಟ್ ಪೀಸ್ ಆಫ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ಇದು ನಾನೇ ಬೇರೆಯವ್ರ ಬಿಸ್ನೆಸ್ಗೆ ನಾನು ತಲೆ ಹಾಕ್ತಿಲ್ಲ ಅಂದರೆ ಇವ್ರು ಅಂದ್ಕೊಂಡಿರೋದಷ್ಟೇ. ಬೇರೆಯವ್ರ ಬಗ್ಗೆ ಮಾತನಾಡ್ತಾ ಇಲ್ವಾ ಅಂತ ಅವ್ರನ್ನವರೇ ಗಮನಿಸಬೇಕು. ಅವ್ರು ಹಾಗೆ, ಇವ್ರು ಹಾಗೆ. ಹೊರಗಡೆ ಮಾತಾಡಲಿಲ್ಲ ಅಂದ್ರೆ ಒಳಗಡೆ ಹಾಗಾದ್ರೆ ಬೇರೆಯವ್ರ ಬಿಸ್ನೆಸ್ಸಲ್ಲಿ ಇವರು ಇಂಟರ್ಫಿಯರ್ ಆದರು ಅಂತ ತಾನೆ. ನಿಮ್ಗೆ ಯಾಕೆ ಬೇಕು? ಇದನ್ನು ಕಾಮನ್ ಸೆನ್ಸ್ ಅಂತ ಕರೀತಾರೆ. ಸೊ ಇವೆಲ್ಲ ಕೂಡ ನಮಗೆ ಧ್ಯಾನ ಜೀವನ, ಜ್ಞಾನ ಸಾಧನೆ, ತ್ಯಾಗ ಜೀವನ, ಯೋಗ ಜೀವನ ನೋಡಿ, ಎಲ್ಲ ಒಂದಕ್ಕೊಂದು ಎಲ್ಲ ಕನೆಕ್ಟ್ ಆಗಿ ಕೊನೆಗೆ ನಾವು ಪರ್ಫೆಕ್ಟ್ ಆಗ್ತೀವಿ. ಪರ್ಫೆಕ್ಟ್ ಆಗಿರೋದು ಅಂದರೆ ಏನು? ಪರಿಪೂರ್ಣತೆ, ಪ್ಯೂರ್ ಆಗ್ತೀವಿ. ಪ್ಯೂರಿಟಿ ಆ್ಯಂಡ್ ಪರ್ಫೆಕ್ಷನ್, ದಿಸ್ ಈಸ್ ಅವರ್ ರಿಯಲ್ ನೇಚರ್. ನಮ್ಮ ನಿಜ ಸ್ವರೂಪ ಅದು, ಪ್ಯೂರಿಟಿ ಆ್ಯಂಡ್ ಪರ್ಫೆಕ್ಷನ್ನು. ಆದರೆ ನಮ್ಮ ಮೇಲೆ ನಾವೇ ಆರೋಪ ಮಾಡಿಕೊಂಡು ನಮ್ಗೆ ಹೀಗೆಲ್ಲ ಅನ್ನಿಸ್ತಾ ಇದೆ ಅಷ್ಟೆ. ಸೊ ಇವೆಲ್ಲ ಏನು ನಿಜವಾಗಿಯೂ ಇದೆಯಾ? ನೀವು ವೇದಾಂತ ಓದಬೇಕು. ಇದನ್ನು ಈ 1 hour ಸ್ಪೀಚಲ್ಲಿ ಹಾಗೆಲ್ಲ ಅದು ತುಂಬ ದೊಡ್ಡ ಸಬ್ಜೆಕ್ಟು. ನಿಜವಾಗ್ಲೂ ಇದೆಯಾ ಈ ಜಗತ್ತು? ಯಾರ ಪಾಲಿಗಿದೆ ಜಗತ್ತು ಅಂದರೆ, ಯಾರಿಗೆ ಆಸೆ ಇದೆಯೋ ಅವರ ಪಾಲಿಗೆ ಜಗತ್ತಿದೆ. ಯಾರಿಗೆ ಆಸೆ ಇಲ್ವೋ ಅವ್ರ ಪಾಲಿಗೆ ಜಗತ್ತೇ ಇಲ್ಲ. ಈ ಜಗತ್ತಿಂದ ನಮಗೇನಾಗಬೇಕಾಗಿದೆ ಯೋಚನೆ ಮಾಡಿ ಸೀರಿಯಸ್ ಆಗಿ. ಈಗ ಜಗತ್ತಲ್ಲಿ ಇದ್ದೀವಿ, ಜಗತ್ತಲ್ಲಿ ನಾವು ಏನೋ ಮಾಡಬೇಕು, ಏನೋ ಪಡ್ಕೋಬೇಕು, ಏನೇನೋ ಆಗಬೇಕು. ನಿಮ್ಗೆ ಅದ್ರ ಜೊತೆ ಸಂಬಂಧ ಇದೆ ಅಂತ ತಾನೇ ಅರ್ಥ.
ನಿಮಗೆ ಅದ್ರ ಜೊತೆ ಸಂಬಂಧ ಇಲ್ಲದೆ ಇದ್ರೆ ನೀವಿಲ್ಲಿ ಮಾಡೋದೇನಿದೆ? ಇದು. ಹಾಗಾಗಿ ಜಗತ್ತು ನಮ್ಮನ್ನು ಹಿಡ್ಕೊಂಡಿದೆಯಾ, ನಾವು ಜಗತ್ತನ್ನು ಹಿಡ್ಕೊಂಡಿದ್ದೀವ ಅಂತ ಕೂತ್ಕೊಂಡು ಧ್ಯಾನ ಮಾಡಬೇಕು. ಅಂದರೆ ವಿಚಾರ ಮಾಡಬೇಕು. ಜಗತ್ತು ನಮ್ಮನ್ನೇನು ಹಿಡ್ಕೊಂಡಿಲ್ಲ. ನಮ್ಮಲ್ಲಿ ಯಾರಾದರೂ ಒಬ್ಬರು ಸ್ವಾಮಿ ನಾನು ಜಗತ್ತಲ್ಲಿ ಇಲ್ಲ ಅಂದರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ಜಗತ್ತಿನ ಗತಿ ಏನು? ಯಾರಾದರೂ ಹೇಳ್ತೀರಾ ಆ ಥರ? ನಾನಿಲ್ಲ ಅಂದರೆ ಸಮಾಜ ಏನಾಗಬೇಕು? ನಾನು ಇರಲೇಬೇಕಿಲ್ಲಿ. ಯಾರಿಗೆ ಯಾರ ಅವಶ್ಯಕತೆ ಇದೆ ಜಗತ್ತಿಗೆ, ಸಮಾಜಕ್ಕೆ? ಇದೆಯಾ? ನಿಜವಾಗ್ಲೂ ಇದೆಯಾ? ಇಲ್ಲ. ಮತ್ತೆ ಯಾಕೆ ಚಿಂತೆ? ನಮಗೆ ಜಗತ್ತಿನಿಂದ ಏನು ಆಗಬೇಕಾಗಿಲ್ಲ, ಜಗತ್ತಿನಿಂದ ನನಗೇನು ಆಗಬೇಕಾಗಿಲ್ಲ ಅಂದಾಗ ಬಂಧನ ಯಾಕಿರುತ್ತಲ್ಲಿ? ಅವರೇ ಜೀವನ್ಮುಕ್ತರು. ಜೀವನ್ಮುಕ್ತಿ ಪಡ್ಕೊಳ್ಳೋದು ಹೇಗೆ ಗೊತ್ತಾಯ್ತಾ? ಇಷ್ಟೇ. ಇದನ್ನೇ ಮನನ ಮಾಡಬೇಕು. ಇರಬೇಕು, ಇರದಿರಬೇಕು, ನೋಡಬೇಕು, ನೋಡದಂತಿರಬೇಕು, ಕೇಳಬೇಕು, ಕೇಳದಂತಿರಬೇಕು. ಇದೇ ಯಜ್ಞ. ಮಾಡಬೇಕು, ಮಾಡದಂತಿರಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ, ನೀವು ಬಸವಣ್ಣವರ ಇದು ಕೇಳಿರ್ತೀರ, ಒಂದು ಇದು ಬಸವಣ್ಣವ್ರು ಗೊತ್ತಲ್ಲ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡುವ ನೀಡುವ ನಿಜಗುಣವುಳ್ಳವರ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ನಾವು ನಮ್ಮ ಆಶ್ರಮದಲ್ಲಿ ಹಾಡ್ತೀವಿ ಇದನ್ನು. ನಿಜವಾಗಿ ಮಾಡೋದು ಅಂದ್ರೇನು, ನೀಡೋದು ಅಂದರೆ ಕೊಡೋದು, ನೀಡೋದು ಅಂದ್ರೇನು, ಮಾಡೋದು ಅಂದ್ರೇನು ಅಂತ ಅರಿತವನೇ ಜ್ಞಾನಿ. ಇಲ್ಲದೇ ಇದ್ರೆ ಏನಾಗುತ್ತೆ ಗೊತ್ತಾ? ಅದನ್ನು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವರಿಯದೆ, ನೀಡಿ ನೀಡಿ ಕೆಟ್ಟರು ನಿಜವ ತಿಳಿಯದೆ. ಮಾಡ್ತಾ ಇದ್ದಾರೆ ಮನವನರಿಯದೆ, ಕೊಡ್ತಾ ಇದ್ದಾರೆ ನಿಜ ಗೊತ್ತಿಲ್ಲ, ಸುಮ್ಮನೆ ಕೊಡ್ತಾ ಇದ್ದಾರೆ. ನಾನು ಕೊಟ್ಟೆ, ನಾನು ದಾನ ಮಾಡಿದೆ, ನನ್ನ ಹೆಸರು ದೊಡ್ಡದಾಗಿ ಹಾಕಿ. ಅವ್ರು ಯಾರೋ ಫ್ಯಾನ್ ಕೊಟ್ರಂತೆ, ಆಮೇಲೆ ಬೇಸಿಗೆ ಅಂತೆ ಫ್ಯಾನ್ ಹಾಕಿದ್ರಂತೆ. ಅವ್ರು ಯಾರೋ ದಾನ ಕೊಟ್ಟವ್ರು ಬಂದ್ರಂತೆ, ಸ್ವಾಮಿ ಫ್ಯಾನ್ ಆಫ್ ಮಾಡಿ. ಯಾಕಪ್ಪ? ಫ್ಯಾನ್ ತಿರುಗ್ತಾ ಇದ್ರೆ ನನ್ನ ಹೆಸರು ಎಲ್ಲಿ ಕಾಣುತ್ತೆ ರೆಕ್ಕೆ ಮೇಲೆ? ಎಲ್ಲ ಬಂದವ್ರು ಫ್ಯಾನ್ ತಿರುಗ್ತಾ, ಅಲ್ಲ ಫ್ಯಾನ್ ಕೊಟ್ಟಿರೋದೇ ತಿರುಗಕ್ಕೆ, ಗಾಳಿ ಬರೋಕ್ಕೆ. ಸ್ವಾಮಿ ತಿರುಗ್ತಾ ಇದ್ರೆ ಹೆಸರು ಕಾಣಲ್ಲ ನಂದು, ನೀವು ಆಫ್ ಮಾಡಿದ್ರೆ ಎಲ್ಲರೂ ಹೆಸರು ನೋಡ್ತಾರೆ, ನಂದೇ, ನಾನೇ ಕೊಟ್ಟಿರೋದು. ನೋಡಿ ಇದೇನಿದು? ಅದಲ್ಲ. ನಾವು ಏನು ಕೊಟ್ಟಿದ್ದೀವೋ ಇಲ್ಲಿಂದಲೇ ಪಡ್ಕೊಂಡಿದ್ದೀವಿ, ಇಲ್ಲಿಗೆ ಕೊಟ್ಟಿದ್ದೀವಿ. ಇದು ಅರ್ಥ ಮಾಡ್ಕೊಂಡಾಗ ಅಲ್ಲಿ ಅಟ್ಯಾಚ್ಮೆಂಟ್ ಇರಲ್ಲ. ನಾನು ಮಾಡಿದೆ, ನಾನು ಕೊಟ್ಟೆ, ನಂದು, ನಾನು ನಾನು ಏನಿದು ನಾನು? ಇದೆ ಜ್ಞಾನ. ಸೊ ಜ್ಞಾನಿ ಅಂದರೆ ನಾನು ಯಾರು, ತನ್ನನ್ನು ತಾನು ಚೆನ್ನಾಗಿ ಅರ್ಥಕೊಂಡಿರೋನು ಜ್ಞಾನಿ. ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಲ್ಲ, ತನ್ನನ್ನು ತಾನು ತಿಳ್ಕೊಂಡಿದ್ರೆ ಜ್ಞಾನಿ. ತಾನು ಯಾರು ಅಂತ ಗೊತ್ತಿಲ್ಲದೆ ಇದ್ರೆ ಅವನು ಅಜ್ಞಾನಿ. ಹೀಗಾಗಿ ಧ್ಯಾನ ಮಾಡೋದು ಆತ್ಮಧ್ಯಾನ, ಆತ್ಮಧ್ಯಾನದಿಂದ ಆತ್ಮಜ್ಞಾನ, ಆತ್ಮಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರದಿಂದ ಶಾಶ್ವತವಾಗಿ ದುಃಖ ನಿವೃತ್ತಿ, ಆನಂದ ಪ್ರಾಪ್ತಿ. ಸೊ ಇಲ್ಲಿಗೆ ನಿಲ್ಲಿಸೋಣ. ಸಾಕು. ಹರಿ ಓಂ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.